ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ನೀವು ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ, ಸೊ ಯಾವ್ಯಾವ ಅಂದ್ರೆ ಯಾವ ತರ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಇದೊಂದು ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಯಾರಾದ್ರೂ ಇವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ವಿ ಅಂತಂದ್ರೆ ಕೆಲವು ಹೆಂಗ್ ಮಾಡ್ತಾರೆ ಅಂತಂದ್ರೆ 1 ಲಕ್ಷ ಕ್ಯಾಪಿಟಲ್ ಇದ್ರೆ 1 ಲಕ್ಷನು ಯಾವ್ದಾದ್ರು ಒಂದು ಸ್ಟಾಕ್ ಬೈ ಮಾಡಕ್ಕೆ ಯೂಸ್ ಮಾಡ್ತಾರೆ. ಬಟ್ ಆ ತರ ಮಾಡೋದ್ಕಿಂತ ಸೊ ಇಲ್ಲಿ ಏನ್ ಕಾಣ್ತಿದೆಯಲ್ಲ, ಸೆಕ್ಟರ್ ಸ್ಟಾಕ್ಸ್, IT ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಇವಿ ಸೆಕ್ಟರ್, ಪವರ್ ಸ್ಟಾಕ್ಸ್, ಫಾರ್ಮಾ ಸೆಕ್ಟರ್, FMCG, ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್ ಸೆಕ್ಟರ್ ಸ್ಟಾಕ್ಸ್, ಮತ್ತೆ ಬೇರೆ ಬೇರೆ ಸ್ಟಾಕ್ಸ್ ಏನೇನಿದೆ. ಸೊ ಯಾವ್ದಾದ್ರು ಒಂದೊಂದು ಸೆಕ್ಟರ್ ಅಲ್ಲಿ ಟಾಪ್ ಲೀಡರ್ ಅಂತಾರೆ, ಓಕೆನಾ. ಸೊ ಯಾವ ಟಾಪ್ ಸ್ಟಾಕ್ಸ್ ಇರ್ತಾವಲ್ಲ, ಒಂದು ಟಾಪ್ ಕಂಪ್ನೀಸ್ ಇರ್ತಾವಲ್ಲ ಆ ಸೆಕ್ಟರ್ ಅಲ್ಲಿ, ಅಂತ ಸೆಕ್ಟರ್ ಸ್ಟಾಕ್ಸ್ ನ ಪಿಕ್ ಮಾಡ್ಬಿಟ್ಟು ನಾವು ಸೊ ನಮ್ ಕ್ಯಾಪಿಟಲ್ ನ, ಫಾರ್ ಎಕ್ಸಾಂಪಲ್ 1 lakh ಕ್ಯಾಪಿಟಲ್ ಇದ್ರೆ ಅದನ್ನ ಡಿವೈಡೆಡ್ ಬೈ 4 ಮಾಡಿದ್ರೆ ಎಷ್ಟಾಗುತ್ತೆ? 25,000 ಆಗುತ್ತೆ. ಸೊ ಆ ಒಂದು 25,000 ಒಂದೊಂದು ಸ್ಟಾಕ್ಸ್ಗೆ ನಾವು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನಾವು 4 ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಕೆಲವೊಂದ್ಸತಿ ಯಾವುದೇ ಒಂದು ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಬೇರೆ 3 ಸ್ಟಾಕ್ ನಮ್ಗೆ ಪ್ರಾಫಿಟಬಲ್ ಆಗಿರುತ್ತೆ. ಸೊ ಆ ತರ. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಣ್ತಿದೆಯಲ್ಲ, ಒಂದು ಸ್ಕ್ರೀನ್ ಶಾಟ್ ತಗೊಂಡ್ ಇಟ್ಕೊಂಡಿರಿ, ಫ್ಯೂಚರಿಗೆ ಬೇಕಾಗುತ್ತೆ. ಸೊ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ಟಾಕ್ಸ್. ಮತ್ತೆ ಹೆಂಗೆ ಅಂತಂದ್ರೆ ಆ ಒಂದು ಸೆಕ್ಟರ್ ಅಲ್ಲಿ ಅವು ಲೀಡರ್ ಇದ್ದಂಗೆ. ಓಕೆ. ನೀವು IT ಸ್ಟಾಕ್ಸ್ ನೋಡಿ, IT ಸೆಕ್ಟರ್ ಅಲ್ಲಿ TCS ಇದೆ, ಇನ್ಫೋಸಿಸ್ ಇದೆ, ವಿಪ್ರೋ, HCL, L&T ಮತ್ತೆ ಟೆಕ್ ಮಹೇಂದ್ರ. ಅದೇ ತರ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ HDFC ಇದೆ, ICICI, ಕೊಟಕ್ ಮಹೇಂದ್ರ, SBI ಮತ್ತೆ ಆಕ್ಸಿಸ್ ಬ್ಯಾಂಕ್. ಸೊ ಸೆಕ್ಟರ್ ಅಷ್ಟೇ, ಟಾಟಾ ಮೋಟರ್ಸ್, ಮಹೇಂದ್ರ ಅಂಡ್ ಮಹೇಂದ್ರ, ಹೀರೋ ಮೋಟರ್ ಕಾಪ್, ಮಾರುತಿ ಸುಜುಕಿ, ಟಾಟಾ ಕೆಮಿಕಲ್ಸ್ ಅಂಡ್ ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್. ಸೊ ಇವೆಲ್ಲ ಸ್ಟಾಕ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಸ್ಟಾಕ್ಸ್. ಸೊ ಫಸ್ಟ್ ಸ್ಟಾಕ್ ಏನಿದಾವಲ್ಲ ಎಲ್ಲ ಸೆಕ್ಟರ್ ಅಲ್ಲಿ, ಅವು ಒಂಥರ ಲೀಡರ್ಸ್ ಇದ್ದಂಗೆ. ಒಂದನೇದು ಮತ್ತೆ ಎರಡನೇದು. ಸೊ ಅದೇ ತರ ಬೇರೆ ಸ್ಟಾಕ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾವೆ. ಸೊ ಎಲ್ಲಾ ಸ್ಟಾಕ್ಸ್ಗೂ ಎಲ್ಲ ಸ್ಟಾಕ್ಸ್ ಅಲ್ಲೂ ನಾವು ಇನ್ವೆಸ್ಟ್ ಮಾಡಕ್ ಆಗಿಲ್ಲ ಅಂತಂದ್ರು, ಸೊ ಟಾಪ್ ಲೀಡರ್ ಅಂತ ಏನಿರ್ತಾವಲ್ಲ ಆ ಸೆಕ್ಟರ್ ಅಲ್ಲಿ, ಅವಕ್ ನಾವ್ ಇನ್ವೆಸ್ಟ್ ಮಾಡ್ತಾ ಬಂದ್ರೆ ಸೊ ನಮ್ ಕ್ಯಾಪಿಟಲ್ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಆ ಅದೇ ತರ ಇದ್ರಲ್ಲಿ ಇನ್ನೊಂದು ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋದ್ರಿಂದ ಏನೇನ್ ಅಡ್ವಾಂಟೇಜ್ ಇದೆ ಅಂತಂದ್ರೆ, ಅದು ಒಂದ್ ಕಡೆ ಕಂಪ್ನಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಂಗೆ ಸ್ಟಾಕ್ ಪ್ರೈಸ್ನು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಆಗ್ತಿರುತ್ತೆ, ಮತ್ತೆ ಬೋನಸ್ ಶೇರ್ಸ್ ಕೊಡ್ತಿರ್ತಾರೆ, ಮತ್ತೆ ಡಿವಿಡೆಂಡ್ ಕೊಡ್ತಿರ್ತಾರೆ. ಸೊ ಇದೆಲ್ಲದು ತುಂಬಾ ಆಡೆಡ್ ಅಡ್ವಾಂಟೇಜ್ ಆಗಿರುತ್ತೆ ಸೊ ಇನ್ವೆಸ್ಟ್ ಮಾಡೋದ್ರಿಂದ. ಓಕೆ. ನಮ್ಮ ಇಂಡಿಯಾ ಹೆಂಗ್ ಗ್ರೋ ಆಗ್ತಿರುತ್ತೋ, ಸೊ ಅದೇ ತರ ಆ, ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ಸ್ ಮತ್ತೆ ಇದು ಡಿಫೆನ್ಸ್ಗೆ ಕಂಪಲ್ಸರಿ ಎಲ್ಲಾ ಕಂಟ್ರೀಸ್ ಸ್ಪೆಂಡ್ ಮಾಡ್ಲೇಬೇಕು. ಸೊ ಪ್ರತಿ ವರ್ಷ ಸೊ ಇಷ್ಟು ಅಂತ ಅಮೌಂಟ್ ಸ್ಪೆಂಡ್ ಮಾಡ್ತಾನೆ ಇರ್ತಾರೆ. ಸೊ ಇವಕ್ಕೆ ಅಡ್ವಾಂಟೇಜ್, ಸೊ ಇವಕ್ಕೆ ಆರ್ಡರ್ಸ್ ಬರ್ತಾನೆ ಇರ್ತವೆ. ಓಕೆ. ಅದಲ್ದೇನೆ ಇದು FMCG ರೆಗ್ಯುಲರ್ ಮಾರ್ಕೆಟ್ ಇದ್ದೇ ಇರುತ್ತೆ. ಸೊ ಪೀಪಲ್ ಇರೋವರೆಗೂ, ಜನ ಇರೋವರೆಗೂ, ಸೊ ಈ ಸೆಕ್ಟರ್ಗೆ ಮತ್ತೆ ಫಾರ್ಮಾ ಸೆಕ್ಟರ್ಗೆ, ಮತ್ತೆ ಇವಾಗ ಒಂದು ಪವರ್ ಸೆಕ್ಟರ್ ಅಲ್ಲಿ ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ. ಓಕೆ. ಸೊ ಅವಕ್ಕೆಲ್ಲ ತುಂಬಾ ಒಂದು ಡಿಮ್ಯಾಂಡ್ ಇದೆ. ಎಷ್ಟೊಂದು EV ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಅಲ್ಲ, ಬೈಕ್, ಕಾರು, ಸೊ ಆ ತರದೆಲ್ಲ. ಸೊ ತುಂಬಾ ಒಂದು ಬೆನಿಫಿಟ್ ಇದೆ. ಓಕೆ. ಬ್ಯಾಂಕಿಂಗ್ ಮತ್ತೆ ರೆಗ್ಯುಲರ್ ಆಪರೇಷನ್ ನಡೀತಾನೆ ಇರುತ್ತೆ. ಸೊ ಐ ಟಿ ಇಂಡಸ್ಟ್ರಿ ಇಲ್ಲದೆ ನಾವೇನು ಇಲ್ವೇ ಇಲ್ಲ. ಪ್ರಪಂಚನೇ ಇಲ್ಲ ಅನ್ನೋ ತರ ಇದೆ. ಸೊ ಡಿಜಿಟಲ್ ವರ್ಲ್ಡ್. ಓಕೆ. ಸೊ ಚೂಸ್ ಮಾಡಿ, ನೀವೊಂದ್ ಸ್ವಲ್ಪ ಅನಾಲಿಸಿಸ್ ಮಾಡಿ. So, ಯಾವ ಸ್ಟಾಕ್ಸ್ ನಿಮ್ಗೆ ಚೆನ್ನಾಗ್ ಅನ್ಸುತ್ತಲ್ಲ, ಸೊ ಅವನ್ನ ಲಿಸ್ಟ್ ಮಾಡ್ಕೊಂಡು, ಸೊ ಪ್ರತಿ ಮಂತ್ ನೀವು ಒಂದೊಂದು ಸ್ವಲ್ಪ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಬಂದ್ರೆ ಒಂದೊಂದು ಸ್ಟಾಕ್ ಮೇಲೆ, ಸೊ ಅದು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಮತ್ತೆ ಇನ್ನೊಂದು ಅಂತಂದ್ರೆ, ಸೊ ಇವಾಗ ಹೆವಿ ಟ್ರೆಂಡಿಂಗ್ ಅಲ್ಲಿರೋದು ಇದು EV ಸೆಕ್ಟರ್, ಪವರ್ ಸ್ಟಾಕ್ಸ್ ಮತ್ತೆ ಸೋಲಾರ್ ಸ್ಟಾಕ್ಸ್, ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಸ್, ಅದಲ್ದೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಸ್ಟಾಕ್ಸ್ ಏನೇನಿವೆ. ಸೊ ಸೊ ಈ ಸ್ಟಾಕ್ಸ್ ಅಷ್ಟೇನೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾವೆ. ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ತುಂಬಾ ಒಂದು ಏನು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಡಿಫೆನ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತಿದಾವೆ. ಸೊ ಆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ಯಾವಾಗ್ಲೇ ಒಂದು ನೀವ್ ಏನೇ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿದ್ರು ಆ ಒಂದು ಅಮೌಂಟ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿರ್ಬೇಕು. ಮಿನಿಮಮ್ ಒಂದು 5 years ಮೇಲೇನೆ ಪ್ಲಾನ್ ಮಾಡಿ.
ಸೊ 5 years ಮೇಲೆ ಸೊ ಅಪ್ ಟು 30-40 years ವರ್ಗುನು ಪ್ಲಾನ್ ಮಾಡ್ಬೋದು. ಸೊ ಅದು ಹೆಂಗೆ ಅಂತಂದ್ರೆ ಹೆವಿ ರಿಟರ್ನ್ಸ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು SIP ಮಾಡೋದಾದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಪ್ರತಿ ಮಂತ್ ಒಂದು 10,000 ನಾವು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದಾದ್ರೆ ಯಾವ ತರ ಫಾಲೋ ಮಾಡ್ಬೋದು ಅಂತಂದ್ರೆ, ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 10,000 ಇದೆ ಅಂತಂದ್ರೆ ಜಸ್ಟ್ 2024 ಜನವರಿನಲ್ಲಿ ಸ್ಟಾರ್ಟ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಸೊ ಯಾವ್ದಾದ್ರು ಫಸ್ಟ್ ಏನು IT ಸ್ಟಾಕ್ಸ್ ಮೇಲೆ ಒಂದು 2 ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅನ್ಕೊಳ್ಳಿ 10K. ಓಕೆ, TCS ಮತ್ತೆ ಇನ್ಫೋಸಿಸ್ ಸ್ಟಾಕ್ಸ್ ಬೈ ಮಾಡಿದೀವಿ. ಅದಾದ್ಮೇಲೆ ಫೆಬ್ರವರಿನಲ್ಲಿ ನಾವು ಬೇರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ HDFC ಮತ್ತೆ ICICI ಸ್ಟಾಕ್ಸ್ ನಾವು ಬೈ ಮಾಡ್ಬೋದು. ಸೊ ಮಾರ್ಚ್ ಅಲ್ಲಿ ಏನ್ ಮಾಡಿದೀವಿ, EV ಸೆಕ್ಟರ್, ಏಪ್ರಿಲ್ ಅಲ್ಲಿ ಪವರ್ ಸೆಕ್ಟರ್ದು, ಮೇ ಮಂತ್ ಅಲ್ಲಿ ಫಾರ್ಮಾ ಸೆಕ್ಟರ್, ಜೂನ್ ಮಂತ್ ಅಲ್ಲಿ ಇದು FMCG ಸ್ಟಾಕ್ಸ್, ಜುಲೈ ಮಂತ್ ಅಲ್ಲಿ ಬೇರೆ ರಿಲಯನ್ಸ್ ಮತ್ತೆ MCX. ಸೊ ರಿಲಯನ್ಸ್ ನವರು ಎಲ್ಲಾ ಇದ್ರಲ್ಲೂ ಇದ್ದಾರೆ, ಸೊ ಕಾಮನ್ ಇದಾಗತ್ತೆ. ಅದಾದ್ಮೇಲೆ MCX, ಅದಾದ್ಮೇಲೆ ಆಗಸ್ಟ್ ಅಲ್ಲಿ ಪೋರ್ಟ್, ಅದಾನಿ ಪೋರ್ಟ್. ಸೊ ಇಂಡಿಯಾದಲ್ಲಿ ಪೋರ್ಟ್ ಬಿಸ್ನೆಸ್ ಅಲ್ಲಿ ಅದಾನಿ ಪೋರ್ಟ್ ಮೇಜರ್ ಶೇರ್ ಇದೆ. ಓಕೆ, ಸೊ ಪೋರ್ಟ್ ರಿಲೇಟೆಡ್ ಏನೇ ಒಂದು ಆರ್ಡರ್ಸ್ ಬಂದ್ರು ಫಸ್ಟ್ ಮೇಜರ್ ಆಗಿ ಬರೋದು ಅದಾನಿ ಪೋರ್ಟ್ ಅವ್ರಿಗೆನೆ. ಅದಾದ್ಮೇಲೆ ಬ್ರಿಟಾನಿಯಾ, ಸೊ ಹೆವಿ ಮಾರ್ಕೆಟ್ ಇದೆ. ಸೆಪ್ಟೆಂಬರ್ ಅಲ್ಲಿ ಯೂನಿಲಿವರ್, ಹ್ಯಾಪಿಯೆಸ್ಟ್ ಮೈಂಡ್ಸ್, ಈ ತರ ನಾವು ಪ್ಲಾನ್ ಮಾಡ್ಕೊಂತ ಹೋಗ್ಬೋದು. ಅದೇ ತರ 1 year ಕಂಪ್ಲೀಟ್ ಆಯ್ತು ಅನ್ಕೊಳ್ಳಿ, ನೆಕ್ಸ್ಟ್ ಸೇಮ್ 2025 ಅಲ್ಲಿ ಅಷ್ಟೇನೆ ಇಲ್ಲೇನ್ ಬೈ ಮಾಡಿದೀವಿ, ಜನವರಿನಲ್ಲಿ ಇದು TCS ಮತ್ತೆ ಇನ್ಫೋಸಿಸ್ IT ಸೆಕ್ಟರ್ ಸ್ಟಾಕ್ಸ್ ಬೈ ಮಾಡಿದ್ವಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾವು ಬೇರೆ ಸ್ಟಾಕ್ಸ್ ಬೈ ಮಾಡ್ಬೇಕು ಅವಾಗ ಹೆಂಗೆ ಅಂತಂದ್ರೆ, ಸೊ 10,000 ಜೊತೆಗೆ ನಿಮ್ಮ ಹತ್ರ ಇನ್ನೂ ಕ್ಯಾಪಿಟಲ್ ಇದೆ ಅಂತಂದ್ರೆ ಅವಾಗ ಬೇರೆ ಸ್ಟಾಕ್ಸ್ ನಾವು ಬೈ ಮಾಡೋಕೆ ಚೆನ್ನಾಗಿರುತ್ತೆ. ಓಕೆ, ಏನಾಗತ್ತೆ ಅಂತಂದ್ರೆ ಅದೇ ಸ್ಟಾಕ್ಸ್ ನ ಬೈ ಮಾಡ್ತಾ ಹೋದ್ರೆ ಒಂದು ಅಕ್ಯುಮುಲೇಟ್ ಆಗುತ್ತೆ, ಹೆಚ್ಚು ಏನು ಶೇರ್ಸ್ ಆಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಜೊತೆಗೆ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಬೇಕು, ಮತ್ತೆ ವಿತ್ಡ್ರಾ ಮಾಡಂಗಿರ್ಬಾರ್ದು ಆಗ್ಲಲ್ಲ. ಸೊ ಒಂದ್ಸತಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಪ್ಲಾನ್ ಇಟ್ಕೊಂಡು ಒಂದು ಲಾಂಗ್ ಟರ್ಮ್ ಗೋಲ್ಗೋಸ್ಕರ ಸೊ ಈ ತರ ಇನ್ವೆಸ್ಟ್ ಮಾಡ್ತಾ ಬಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ನಮಗೆ ಸಿಗುತ್ತೆ. ಓಕೆ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇನ್ನೊಂದು ಅಂತಂದ್ರೆ ಕೆಲವೊಂದ್ಸತಿ ಎಲ್ಲಾ ಟೈಮಲ್ಲೂ ಮಾರ್ಕೆಟ್ ಇದೇ ತರ ಅಪ್ ಟ್ರೆಂಡ್ ಅಲ್ಲಿ ಇರಲ್ಲ. ಓಕೆ, ಈ ತರ ಅಪ್ ಟ್ರೆಂಡ್ ಅಲ್ಲಿ ಇರಲ್ಲ, ಕೆಲವೊಂದ್ಸತಿ ಏನಾಗುತ್ತೆ ಮಾರ್ಕೆಟ್ ಕ್ರಾಶ್ ಆಗೋ ಚಾನ್ಸಸ್ ಇರುತ್ತೆ. ಆ ತರ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಪ್ಯಾನಿಕ್ ಆಗಕ್ ಹೋಗ್ಬಾರ್ದು. ಸೊ ಇಲ್ಲೇನ್ ಸ್ಟಾಕ್ಸ್ ಇದಾವಲ್ಲ ಇವೆಲ್ಲ ಒಂದು ಏನು ಫಂಡಮೆಂಟಲಿ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಕ್ಕಂಥವು, ಸೊ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಕ್ಕಂಥ ಸ್ಟಾಕ್ಸ್. ಈ ತರ ಸ್ಟಾಕ್ಸ್ ಅಲ್ಲಿ ಫಾಲ್ ಬಂದಾಗ ನಾವೇನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟೀಸ್ ನಮ್ಮ ಹತ್ರ ಕ್ಯಾಪಿಟಲ್ ಎಕ್ಸ್ಟ್ರಾ ಇದ್ರೆ ಆಡ್ ಮಾಡ್ತಾ ಹೋಗ್ಬೋದು. ಅಂದ್ರೆ ಸ್ವಲ್ಪ ಸ್ವಲ್ಪ ಸ್ಟಾಕ್ಸ್ ನಾವು ಬೈ ಮಾಡ್ತಾ ಹೋದ್ರೆ ಯಾವಾಗ ಮಾರ್ಕೆಟಿಂಗ್ ರಿಕವರಿ ಆಗತ್ತಲ್ಲ, ಸೊ ಅವಾಗ ತುಂಬಾ ಒಂದು ಏನು ಆವರೇಜ್ ಪ್ರೈಸ್ ಅಂದ್ರೆ ಪ್ರಾಫಿಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ. ಓಕೆ, ಪ್ಯಾನಿಕ್ ಆಗಕ್ ಹೋಗ್ಬಾರ್ದು, ಯಾಕಂತಂದ್ರೆ ಸೆಕ್ಟರ್ ಬೇಸ್ಡ್ ಕೆಲವೊಂದ್ಸತಿ ಫಾಲ್ ಆಗ್ತಾ ಇರುತ್ತೆ, ಇನ್ನು ಕೆಲವೊಂದ್ಸತಿ ಕರೆಕ್ಷನ್ ಬಂದ್ಬಿಡುತ್ತೆ ಮಾರ್ಕೆಟ್ ಅಲ್ಲಿ, ಸಡನ್ ಆಗಿ ಕರೆಕ್ಷನ್ ಬಂದಾಗ. ಸೊ ಆ ತರ ಟೈಮಲ್ಲಿ ಆರಾಮಾಗಿ ಆಡ್ ಮಾಡ್ತಾ ಹೋಗ್ಬೋದು. ನಮ್ಮ ಹತ್ರ ಕ್ಯಾಪಿಟಲ್ ಇತ್ತು ಅಂತಂದ್ರೆ ಸೊ ಇನ್ನೊಂದು ಸ್ವಲ್ಪ ಶೇರ್ಸ್ ನಾವು ಬೈ ಮಾಡಿ ಅದೊಂದು ತುಂಬಾ ಅಡ್ವಾಂಟೇಜ್ ಆಗತ್ತೆ. ಸೊ ಒಂದು ಒಳ್ಳೆ ಆವರೇಜ್ ಪ್ರೈಸ್ ಸಿಗುತ್ತೆ ನಮ್ಗೆ. ಓಕೆ, ಸೊ ಪ್ಯಾನಿಕ್ ಆಗಕ್ ಹೋಗ್ಬೇಡಿ. ಕೆಲವೊಂದ್ಸತಿ ಹೆಂಗೆ ಅಂತಂದ್ರೆ ಏನಾದ್ರು ಇಶ್ಯೂಸ್ ಬಂದು ಆ ಒಂದು ಕಂಪ್ನೀಸ್ ಅಲ್ಲಿ ಅದರದ್ದು ಒಂದು ಏನು ಬಿಸ್ನೆಸ್ ಹೊಡ್ತಾ ಬಿದ್ದಾಗ ಅಥವಾ ಏನೋ ಸ್ಕ್ಯಾಮ್ ಅಂತ ಟೈಮಲ್ಲಿ ನಾವು ನೋಡ್ಕೊಂಡು ಎಕ್ಸಿಟ್ ಆಗ್ಬೇಕಾಗತ್ತೆ. ಅದು ಬಿಟ್ರೆ ಮಿಕ್ಕಿದ ಟೈಮಲ್ಲಿ ಏನೇ ಸ್ಮಾಲ್ ಕರೆಕ್ಷನ್ ಯಾವ್ದೋ ಒಂದು ಕ್ವಾರ್ಟರ್ ಅಲ್ಲಿ ರಿಸಲ್ಟ್ ಚೆನ್ನಾಗಿಲ್ಲ ಅಂತಂದ್ರೆ ಅಂತ ಟೈಮಲ್ಲಿ ಸ್ವಲ್ಪ ಸ್ಲೈಟ್ ಕರೆಕ್ಷನ್ ಬರುತ್ತೆ, ಅಂತ ಟೈಮಲ್ಲಿ ನಾವು ಆಡ್ ಮಾಡ್ಕೊಂತ ಹೋಗ್ಬೋದು. ಸೊ ಅದು ಇನ್ನು ಒಳ್ಳೇದೇನೆ. ಓಕೆ, ಯಾವಾಗ್ಲೇ ಆಯ್ತು ಎಲ್ಲ ಒಳ್ಳೆ ಸ್ಟಾಕ್ಸ್ ಅಲ್ಲಿ ಕರೆಕ್ಷನ್ ಬಂದಾಗ ನಾವು ಆಡ್ ಮಾಡ್ಕೊಂಡ್ರೆ ಅದು ಒಳ್ಳೆ ರಿಟರ್ನ್ಸ್ ನಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅದಾನಿ ಪ್ರೈಸ್ ಸ್ವಲ್ಪ ಒಂದು 2023 ಅಲ್ಲಿ ಅದಾನಿ ಪ್ರೈಸ್ ತುಂಬಾ ಏನು ಕ್ರಾಶ್ ಆಗಿತ್ತು. ಹಿಡನ್ಬರ್ಗ್ ಅವರು ಸ್ವಲ್ಪ ಇದೇನು ಅಲಿಗೇಷನ್ ಮಾಡಿದಾಗ. ಓಕೆ, ಅವಾಗ ಏನಾದ್ರು ನಾವು ಆಡ್ ಮಾಡ್ಕೊಂಡಿದ್ರೆ
ವಿತ್ ಇನ್ ಸ್ಪ್ಯಾನ್ ಆಫ್ ಒಂದು 6 to 8 months ಅಲ್ಲೇನೆ ನಮ್ದು ಏನು ನಮ್ದು ಅಮೌಂಟ್ ಕ್ಯಾಪಿಟಲ್ ಡಬಲ್ ಆಗಿರೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ಪ್ರೈಸ್ ಎಷ್ಟಿತ್ತು, 4000 ವರ್ಗೂ ಹೋಗಿದೆ. ಅವರು ಅಲಿಗೇಷನ್ ಮಾಡಿದಾಗ ಎಲ್ಲಿ ತನಕ ಬಂತು, 4000 ಇಂದ 1300 ವರ್ಗೂ ಬಂದಿದೆ. ಬಟ್ ಇವಾಗ ಎಷ್ಟಿದೆ ಪ್ರೈಸು, 2975 ಇದೆ. ಸೊ ಆಲ್ಮೋಸ್ಟ್ ವಿತ್ ಇನ್ ಒನ್ ಅಂಡ್ ಹಾಫ್ ಇಯರ್ ಅಲ್ಲೇನೆ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಐ ಮೀನ್ ನಮ್ ಕ್ಯಾಪಿಟಲ್ ಒನ್ ಟು ಡಬಲ್, 1 to 3 ಆಗಿದೆ. ಓಕೆ, ಸೊ ಈ ತರ ಇರುತ್ತೆ. ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂತ ಸ್ಟಾಕ್ಸ್ ಅಲ್ಲಿ ಕರೆಕ್ಷನ್ ಬಂದ್ರೆ, ಸೊ ನಾವು ಅದನ್ನ ಆವರೇಜ್ ಮಾಡ್ತಾ ಹೋದ್ರೆ ರಿಟರ್ನ್ ತುಂಬಾ ಚೆನ್ನಾಗಾಗತ್ತೆ. ಓಕೆ, ಸೊ ಇಷ್ಟೇ. ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ಮೆಸೇಜ್ ಮಾಡಿ, ಸೊ ರಿಪ್ಲೈ ಮಾಡೋಕ್ಕಾಗತ್ತೆ. ಓಕೆ, ವಿಡಿಯೋ ಏನಾದರೂ ಇಷ್ಟ ಆಗಿದ್ದು, ಇದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜೈ ಹಿಂದ್.